ರಾಜಕೀಯದಲ್ಲಿ ಕಿಡಿ ಹೊತ್ತಿಸಿದ್ದ ಜಾತಿ ಸರ್ವೆ ಜ್ವಾಲೆ. ಮಹತ್ವದ ಮಾತುಕತೆ ಬೆನ್ನಲ್ಲೇ ಉತ್ತರದಲ್ಲಿ ರಣಕಹಳೆ. ರಾಜಕೀಯದಲ್ಲಿ ಕಿಡಿ ಹೊತ್ತಿಸಿದ್ದಂತಹ ಜಾತಿ ಸರ್ವೆ ಜ್ವಾಲೆ. ಮಹತ್ವದ ಮಾತುಕತೆ ಬೆನ್ನಲ್ಲೇ ಉತ್ತರದಲ್ಲಿ ರಣಕಹಳೆ ಮೊಳಗ್ತಾ ಇದೆ. ವಾಣಿಜ್ಯ ನಗರಿಯಲ್ಲಿ ಲಿಂಗಾಯತರ ಶಕ್ತಿ ಪ್ರದರ್ಶನ. ಏಕತಾ ಸಮಾವೇಶದಲ್ಲಿ ಸಿದ್ದು ಸರ್ಕಾರಕ್ಕೆ ಸಂದೇಶ. ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ನಡೆಯಲಿರುವಂತಹ ಜಾತಿ ಗಣತಿ. ವೀರಶೈವ ಲಿಂಗಾಯತ ಮಹಾಸಭಾದಿಂದ ಸಮಾವೇಶ. ವೀರಶೈವ ಲಿಂಗಾಯತ ಬೇರೆ ಅಲ್ಲ, ಎರಡೂ ಕೂಡ ಒಂದೇ. ಸಾವಿರಾರು ಸ್ವಾಮೀಜಿಗಳ ಸಮ್ಮುಖದಲ್ಲಿ ಶಂಖನಾದ. ರಾಜಕೀಯದಲ್ಲಿ ಕಿಡಿ ಹೊತ್ತಿಸಿದಂತ ಜಾತಿ ಸರ್ವೆ ಜ್ವಾಲೆ. ಮಹತ್ವದ ಒಂದು ಮಾತುಕತೆ ಬೆನ್ನಲ್ಲೇ ಉತ್ತರದಲ್ಲಿ ರಣಕಹಳೆ ಮೊಳಗ್ತಾ ಇದೆ. ವಾಣಿಜ್ಯ ನಗರಿಯಲ್ಲಿ ಲಿಂಗಾಯತರ ಶಕ್ತಿ ಪ್ರದರ್ಶನ. ಏಕತಾ ಸಮಾವೇಶದಲ್ಲಿ ಸಿದ್ದು ಸರ್ಕಾರಕ್ಕೆ ಸಂದೇಶ. ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಜಾತಿ ಗಣತಿ ನಡೆಯಲಿಕ್ಕಿದೆ. ವೀರಶೈವ ಲಿಂಗಾಯತ ಮಹಾಸಭಾದಿಂದ ಸಮಾವೇಶ. ವೀರಶೈವ ಹಾಗೂ ಲಿಂಗಾಯತ ಬೇರೆ ಅಲ್ಲ, ಎರಡೂ ಕೂಡ ಅದು ಒಂದೇ. ಸಾವಿರಾರು ಸ್ವಾಮೀಜಿಗಳ ಒಂದು ಸಮ್ಮುಖದಲ್ಲಿ ಶಂಖನಾದ. ವಾಣಿಜ್ಯ ನಗರಿಯಲ್ಲಿ ಲಿಂಗಾಯತರ ಶಕ್ತಿ ಪ್ರದರ್ಶನ ನಡೆಯಲಿಕ್ಕಿರುವಂಥದ್ದು. ರಾಜಕೀಯದಲ್ಲಿ ಕಿಡಿ ಹೊತ್ತಿಸಿದಂತಹ ಜಾತಿ ಸರ್ವೆಯ ಒಂದು ಜ್ವಾಲೆ. ಮೊನ್ನೆಯಿಂದ ಇದೇ ವಿಚಾರವಾಗಿ ಜಾತಿ ಒಂದು ಸರ್ವೆಯ ಬಗ್ಗೆ ಒಂದು ಜ್ವಾಲೆ ಹೊತ್ತಿ ಉರಿತಾ ಇದೆ ಅಂತಾನೆ ಹೇಳ್ಬೋದು. ಮಹತ್ವದ ಒಂದು ಮಾತುಕತೆ ನಡೆದಿತ್ತು. ಅದರ ಬೆನ್ನಲ್ಲೇ ಉತ್ತರದಲ್ಲಿ ರಣಕಹಳೆ ಮೊಳಗ್ತಾ ಇದೆ. ವೀರಶೈವ ಲಿಂಗಾಯತ ಒಂದು ಮಹಾಸಭಾದಿಂದ ಈ ಒಂದು ಸಮಾವೇಶ ನಡೆಯಲಿಕ್ಕಿರುವಂಥದ್ದು. ಅದಕ್ಕೋಸ್ಕರ ಎಲ್ಲ ಅಲ್ಲಿ ಸಿದ್ಧತೆ ನಡೀತಾ ಇರುವಂಥದ್ದನ್ನ ನೀವೀಗ ಗಮನಿಸ್ತಾ ಇರಬಹುದು. ವೀರಶೈವ ಹಾಗೂ ಲಿಂಗಾಯತ ಬೇರೆ ಅಲ್ಲ, ಎರಡೂ ಒಂದೇ. ಸಾವಿರಾರು ಸ್ವಾಮೀಜಿಗಳ ಒಂದು ಸಮ್ಮುಖದಲ್ಲಿ ಶಂಖನಾದ. ಏಕತಾ ಸಮಾವೇಶದಲ್ಲಿ ಸಿದ್ದು ಸರ್ಕಾರಕ್ಕೆ ಸಂದೇಶವನ್ನ ನೀಡಲಾಗಿದೆ. ಹುಬ್ಬಳ್ಳಿಯ ನೆಹರು ಮೈದಾನ ಸಮಾವೇಶಕ್ಕೆ ಸಜ್ಜಾಗಿದೆ. ಮಠಾಧೀಶರು, 1 ಲಕ್ಷಕ್ಕೂ ಹೆಚ್ಚು ಸಮುದಾಯಸ್ಥರು ಗಣತಿಯಲ್ಲಿ ಏನೆಂದು ನಮೂದಿಸಬೇಕೆಂದು ಮನವರಿಕೆ. ಬಿಎಸ್ವೈ, ಶೆಟ್ಟರ್, ಈಶ್ವರ್ ಖಂಡ್ರೆ, ಶಿವಾನಂದ ಪಾಟೀಲ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. 3000 ಮಠದಿಂದ ವೇದಿಕೆವರೆಗೆ ಪಾದಯಾತ್ರೆ. ಧಾರವಾಡ, ಬಾಗಲಕೋಟೆ, ಗದಗ, ಹಾವೇರಿ, ಬೆಳಗಾವಿ, ವಿಜಯಪುರ ಸೇರಿ ರಾಜ್ಯದ ನಾನಾ ಜಿಲ್ಲೆಗಳಿಂದ ಜನರು ಆಗಮಿಸುವಂತಹ ನಿರೀಕ್ಷೆ ಇದೆ. ಹುಬ್ಬಳ್ಳಿಯ ನೆಹರು ಮೈದಾನ ಸಮಾವೇಶಕ್ಕೆ ಸಜ್ಜಾಗಿದೆ. ಮಠಾಧೀಶರು ಹಾಗೆ 1 ಲಕ್ಷಕ್ಕೂ ಹೆಚ್ಚು ಸಮುದಾಯಸ್ಥರು ಗಣತಿಯಲ್ಲಿ ಒಂದು ಜಾತಿ ಗಣತಿಯಲ್ಲಿ ಏನೆಂದು ನಮೂದಿಸಬೇಕು ಅಂತ ಮನವರಿಕೆ. ಬಿಎಸ್ವೈ ಹಾಗೆ ಶೆಟ್ಟರ್, ಈಶ್ವರ್ ಖಂಡ್ರೆ, ಶಿವಾನಂದ ಪಾಟೀಲ್ ಭಾಗಿಯಾಗಲಿದ್ದಾರೆ. 3000 ಮಠದಿಂದ ವೇದಿಕೆವರೆಗೆ ಪಾದಯಾತ್ರೆ ನಡೆಯಲಿಕ್ಕಿದೆ. ಧಾರವಾಡ, ಬಾಗಲಕೋಟೆ, ಗದಗ, ಹಾವೇರಿ, ಬೆಳಗಾವಿ, ವಿಜಯಪುರ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಜನರು ಆಗಮಿಸುವಂತಹ ನಿರೀಕ್ಷೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೋಸ್ಕರ ನಮ್ಮ ಪ್ರತಿನಿಧಿ ಕಲ್ಮೇಶ್ ಅವರು ಲೈನಲ್ಲಿ ಇದ್ದಾರೆ. ಕಲ್ಮೇಶ್ ಅವರೇ, ಹುಬ್ಬಳ್ಳಿಯ ನೆಹರು ಮೈದಾನ ಯಾವ ರೀತಿಯಾಗಿ ಸಜ್ಜಾಗಿದೆ? ರೂಪಾ, ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಹಮ್ಮಿಕೊಳ್ಳಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತದೆ. ಒಂದು ರೀತಿಯ
ಏಕತಾ ಸಮಾವೇಶ ಸಾಕಷ್ಟು ಗಮನ ಸೆಳೀತಾ ಇದೆ. ಯಾಕಂದ್ರೆ ಏಕತಾ ಸಮಾವೇಶ ಈ ಸಂದರ್ಭದಲ್ಲಿ ಏಕೆ ಮಾಡಬೇಕನ್ನೋದು ಸಹ ಸಾಕಷ್ಟು ಗೊಂದಲವನ್ನ ಕೆಲವರು ಉಂಟಾಗಿತ್ತು. ಮತ್ತು ಈ ಒಂದು ವೇದಿಕೆ ಮುಖಾಂತರ ಯಾವ ಸಂದೇಶ ಕೊಡ್ತಾರೆ ಎಂಬುದು ಸಹ ಬಹಳ ಮುಖ್ಯವಾಗಿದೆ. ಹಿಂದುಳಿದ ಆಯೋಗ ಜಾತಿ ಗಣತಿಯನ್ನ ನಡೆಸುವ ಸಂದರ್ಭದಲ್ಲಿ ಸರ್ಕಾರ ಸಲ ಗೊಂದಲವನ್ನ ಮಾಡಿದೆ. ಆ ನಿಟ್ಟಿನಲ್ಲಿ ಕೆಲ ಪ್ರಮುಖರು ವೀರಶೈವ ಲಿಂಗಾಯತ ಏಕತಾ ಸಮಾವೇಶದಲ್ಲಿ ಸ್ಪಷ್ಟವಾದ ಸಂದೇಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಗದಗ ಜಿಲ್ಲೆಯ ಸಿರಟಿಯ ಶ್ರೀ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಹಾಗೂ ಸಮಾಜ ಮುಖಂಡರಾದ ಮಲ್ಲಿಕಾರ್ಜುನ ಸಾಕೋರ್ ಈ ಸಮಾವೇಶ ನೇತೃತ್ವ ವಹಿಸಿದ್ದಾರೆ. ಒಂದ್ ಕಡೆ ವೀರಶೈವ ಲಿಂಗಾಯತ ಧರ್ಮ ಮತ್ತು ಜಾತಿ ವಿಷಯದಲ್ಲಿ ಸಾಕಷ್ಟು ರೀತಿಯ ಭಿನ್ನಾಭಿಪ್ರಾಯ ಇದೆ, ಜನರನ್ನ ಗೊಂದಲಕ್ಕೆ ಈಡು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಸಮಾವೇಶ ಬಹಳ ಮಹತ್ತರವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಇವತ್ತು ಹುಬ್ಬಳ್ಳಿಯ 3000 ಮಠದಿಂದ ನಗರದ ನೆಹರು ಮೈದಾನವರೆಗೆ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಸಮಾವೇಶ ಉದ್ದಕ್ಕೂ ಜಾಗೃತಿಯ ಘೋಷಣೆ ಜೊತೆಗೆ ಹಲವಾರು ನಾಡಿನ ಮಠಾಧೀಶರು ಭಾಗವಹಿಸ್ತಾರೆ. ಕೆಲವು ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಇನ್ನಿತರ ರಾಜ್ಯಗಳಿಂದ ಸಹ 1000ಕ್ಕೂ ಹೆಚ್ಚು ಅಧಿಕ ಮಠಾಧೀಶರು ಭಾಗವಹಿಸ್ತಾರೆ ಮತ್ತು 50,000ಕ್ಕೂ ಹೆಚ್ಚು ಭಕ್ತರು ಒಂದು ಕಡೆ ಸಮಾವೇಶ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅನೇಕ ರೀತಿಯಾದಂತಹ ಗೊಂದಲಗಳು ಇಂದು ಉಂಟಾಗುತ್ತಿರುವುದು ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಧರ್ಮ ಅಥವಾ ಲಿಂಗಾಯತ ಧರ್ಮ ಪ್ರತ್ಯೇಕ ಅಥವಾ ವೀರಶೈವ ಲಿಂಗಾಯತ ಬರೆಸಬೇಕಾ ಅಥವಾ ಹಿಂದೂ ಬರೆಸಬೇಕಾ, ಹಿಂದೂ ಲಿಂಗಾಯತ ಬರೆಸಬೇಕಾ ಅನ್ನೋದು ಒಂದು ಕಡೆ ಜಾತಿಯ ಸಮೀಕ್ಷೆಯಲ್ಲಿ ನಡೆದರೆ, ಇನ್ನೊಂದು ಕಡೆ ವೀರಶೈವ ಲಿಂಗಾಯತ ವಿಚಾರದಲ್ಲಿ ಸಹ ಅನೇಕ ಮಠಾಧೀಶರು ಅಪಸರು ಎತ್ತಿದ್ದಾರೆ. ಅದರಿಂದ ಈ ಎಲ್ಲಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡಬೇಕು ಅನ್ನೋ ನಿಟ್ಟಿನಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಅದರಿಂದ ಈ ಸಮಾವೇಶವನ್ನ ಯಾವ ರೀತಿಯ ಜನರ ಬಳಿ ಕೊಂಡೊಯ್ತಾರೆ, ಯಾವ ಸ್ಪಷ್ಟ ಸಂದೇಶ ಕೊಡ್ತಾರೆ, ಈ ಸಮಾವೇಶದಲ್ಲಿ ಯಾವ ನಿರ್ಣಯಗಳನ್ನ ಕೈಗೊಳ್ತಾರೆ ಎಂಬುದು ಬಹಳ ಮುಖ್ಯ ಆಗಿದೆ. ರೂಪ, ಹಾಗೆ ಎಲ್ಲೆಲ್ಲಿಂದ ಜನರು ಬರುವಂತಹ ನಿರೀಕ್ಷೆ ಇದೆ? ಹುಬ್ಬಳ್ಳಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ ಅಷ್ಟೇ ಅಲ್ಲ, ಕರ್ನಾಟಕದ ಮೂಲ ಮೂಲೆಗಳಿಂದ ಮತ್ತು ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡಿನಿಂದ ಸಹ ಅಲ್ಲಿಯ ಈ ಭಾಗದ ಲಿಂಗಾಯತರೇನು ಅಲ್ಲಿ ಹೋಗಿ ನೆಲೆಸಿದ್ದಾರೆ ಮತ್ತು ಅಲ್ಲಿ ಮೂಲ ಲಿಂಗಾಯತನ ವಿವಿಧ ಪಂಗಡಗಳ ಸಮುದಾಯದ ಜನರು ಸಹ ಬರಲಿದ್ದಾರೆ. ಈಗ ಸಮಾವೇಶನ ಆಯೋಜನೆ ಮಾಡಿದಂತ ಮಲ್ಲಿಕಾರ್ಜುನ ಸಾವ್ಕಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 1 ಲಕ್ಷಕ್ಕೂ ಅಧಿಕ ಸಮುದಾಯದ ಜನರು ಭಾಗವಹಿಸ್ತಾರೆ, 1000ಕ್ಕೂ ಹೆಚ್ಚು ವಿವಿಧ ಮಠಗಳ ಮಠಾಧೀಶರು ಭಾಗವಹಿಸ್ತಾರೆ. ಈ ಒಂದು ಸಮಾವೇಶದಲ್ಲಿ ಗೊಂದಲವನ್ನ ಏನು ಉಂಟಾಗ್ತದೆ, ಗೊಂದಲ ನಿವಾರಣೆ ಮಾಡ್ಲಿಕ್ಕೆ ಎಲ್ಲವನ್ನ ಕ್ರಮ ಕೈಗೊಳ್ಳುತ್ತದೆ. ಪ್ರಮುಖವಾಗಿ ಶ್ರೀ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸಮಾವೇಶದ ನೇತೃತ್ವ ವಹಿಸಿದ್ದಾರೆ. ಸಮಾವೇಶ ಅಚ್ಚುಕಟ್ಟಾಗಿ ನಡೀಬೇಕು ಅನ್ನೋದು ಮತ್ತು ಒಂದ್ ರೀತಿಯ ಸಮಾವೇಶದ ಮುನ್ನ ಜಾಗೃತಿ ರ್ಯಾಲಿ ನಡೀತಾ ಇದೆ. ಆ ಜಾಗೃತಿ ರ್ಯಾಲಿಗೆ ದಿಂಗಾಲೇಶ್ವರ ಶ್ರೀಗಳು ಚಾಲನೆ ಕೊಡ್ತಾರೆ ಅನ್ನೋದನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಬಹುತೇಕವಾದಂತ 1000ಕ್ಕೂ ಲಕ್ಷಕ್ಕೂ ಅಧಿಕ ಜನ ಈ ಸಮಾವೇಶದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ರೂಪ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಹುಬ್ಬಳ್ಳಿಯ ನೆಹರು ಮೈದಾನ ಸಮಾವೇಶಕ್ಕೆ ಸಜ್ಜಾಗಿರುವಂಥದ್ದು. ಮಠಾಧೀಶರು ಹಾಗೆ 1 ಲಕ್ಷಕ್ಕೂ ಹೆಚ್ಚು ಸಮುದಾಯಸ್ಥರು ಕೂಡ ಇದರಲ್ಲಿ ಭಾಗಿಯಾಗುವಂಥ ಒಂದು ನಿರೀಕ್ಷೆ ಇದೆ. ಅದಷ್ಟೇ ಅಲ್ಲ, ಧಾರವಾಡ ಆಗಿರ್ಬೋದು, ಬಾಗಲಕೋಟೆ ಹಾಗೆ ಬೆಳಗಾವಿ, ಗದಗ, ಹಾವೇರಿ, ವಿಜಯಪುರ ಸೇರಿದಂತೆ ನಾನಾ ಜಿಲ್ಲೆಗಳಿಂದ ಜನರು ಕೂಡ ಭಾಗಿಯಾಗುವಂಥ ನಿರೀಕ್ಷೆ ಇದೆ.